ನಮಸ್ತೆ. ನಿಮ್ ಊರಿಗೆ ಬಂದಾಗ್ಲಿಂದ ತುಂಬಾ ಜಮೀನ್ ನೋಡ್ಕೊಂಡ್ ಬಂದೆ. ಆದ್ರೆ ನಿಮ್ ಮನೆ ನೋಡಿದಾಗ ನಾನೇ ಕೇಳ್ದೆ ಯಾವ್ದು ಮನೆ ಚೆನ್ನಾಗಿದೆ ಹಳ್ಳಿಯಲ್ಲಿ ಅಂತ. ಇಲ್ಲಿ ಬಂದು ಮಾತಾಡ್ದಾಗ ಗೊತ್ತಾಗ್ತಾ ಹೋಯ್ತು ಇದು ರೈತರ ಮನೆ ನಿಜವಾಗ್ಲು ಅಂತ. ಇಷ್ಟು ದೊಡ್ಡ ಮನೆ, ಈ ತರ ಮನೆಯನ್ನ ಕಟ್ಟಿದೀರಾ ಹಳ್ಳಿಯಲ್ಲಿ ಅನ್ನೋದಾದ್ರೆ ನಿಮಗೆ ಮೂಲ ಎಲ್ಲಿಂದ, ಆದಾಯ ಎಲ್ಲಿಂದ ಬರುತ್ತೆ? ಅಪ್ಪ, ನಮ್ಮ ಮಕ್ಕಳು ಬಿದ್ದಿರೋ ಕಷ್ಟ ನಾನು ಹೇಳ್ತೀನಲ್ಲ, ಇವ್ರಿಗೆಲ್ಲ ಗೊತ್ತು. 6 ಗಂಟೆಗೆ ಮನೆ ಬಿಡ್ಬೇಕಿತ್ತು ಮಗ, ಅವಾಗ ಒಲೆ. ಇವಾಗನ ಎಲ್ಲಾ ಸೌಕರ್ಯ ಇದೆ. ಅವಾಗ ಈ ತರ ಸೌಕರ್ಯ ಇದ್ರೆ ಇನ್ನೂ ಖುಷಿಯಾಗಿ ಮಾಡಿ ಕಳಿಸ್ತಾ ಇದ್ದೆ ನನ್ನ ಮಕ್ಕಳಿಗೆ. ಎಷ್ಟು ವರ್ಷ ಹಿಂದ್ಲು ಕತೆ ಇದು? ಆಗಿರಲ್ವ ಮಗ, ಒಂದ್ 30 ವರ್ಷ 25 ವರ್ಷನೇ ಹಾಕೊಳ್ರಿ. ಅವಾಗ ಇನ್ನ ಅವ್ರು ಅಷ್ಟೇ ಒಂದು SLC ಮುಗಿಸ್ಕೊಂಡಿದ್ರು ಕಣವ. ಅವ್ರಿಗೊಂದ್ 15 ವರ್ಷ ಅನ್ಕೊಳಪ್ಪ. SLC ಮುಗಿಸ್ಕೊಂಡೇನೆ ಅವರು ಗೌರ್ಮೆಂಟ್ ಕೆಲಸ ಇಲ್ಲ. ಯಾರೋ ನಿಮ್ಮಂತ ಪಾಪ ಪುಣ್ಯಾತಂದ್ರು ಮನೇಲಿ ಏನಪ್ಪ ಮಾಡ್ತೀರಾ, 2 ಎಕರೆ ಹೊಲ ಮಾಡಿಕೊಂಡು ಬೆಂಗಳೂರಿಗೆ ದಾರಿ ತೋರ್ಸಿದ್ರು ಕಣವ. ಅವ್ರು ನೆನ್ಸ್ಕೋಬೇಕು ನಾವು. ನಿಮ್ಮಂತ ಪುಣ್ಯಾತಂದ್ರು 3 ಜನ ಮಕ್ಳಿಗೆ ಏನ್ ಮಾಡ್ತೀರಾ 2 ಎಕರೆ ಭೂಮಿಲಿ ಬೆಂಗಳೂರ್ ಕಡೆ. ನಮ್ಗೆ ಬೆಂಗಳೂರ್ ಕಡೆ ಗೊತ್ತಿಲ್ಲ ಅಂತ ನಾವು ತೋರ್ಸ್ತೀವಿ ಬಾ ಅಂತ ಆದಿ ತೋರ್ಸಿದ್ರು. ಪೇಂಟ್ ಹೊಡಿಯಕ್ ಹೋದ್ರು ಅಪ್ಪ. ಹಂಗೆ ಇಲ್ಲೇ ವ್ಯವಸಾಯ ಮಾಡ್ಕೊಂಡು ಪೇಂಟ್ ಹೊಡ್ಕೊಂಡು ಅವ್ರನ್ನು ಹೆಂಗೋ ಜೀವನ ಮಾಡ್ಕೊಂಡು. ಬೆಂಗಳೂರಿಗೆ ಹೋದ್ರಿ, ಕೆಲ್ಸನೂ ಕೈ ಹಿಡಿಯುತ್ತೆ, ಒಂದಿಷ್ಟು ದುಡ್ಡುನು ಬರುತ್ತೆ, ಅಷ್ಟೆಲ್ಲ ಚೆನ್ನಾಗಿದ್ಮೇಲೆ ಮತ್ತೆ ಯಾಕೆ ಹಳ್ಳಿಗೆ ಬರ್ಬೇಕು ಅಂತ ಅನ್ನಿಸ್ತು ಯಾರು ನಿಮಗೆ? ನಾವ್ ಹಳ್ಳಿಲೇ ಇದ್ದದ್ ಕಣ. ನೀವು ಮುಂಚೆಯಿಂದನೂ ಇಲ್ಲೇ ಇದ್ದೀರಾ? ನಿಮ್ ಮಕ್ಳು ಮಾತ್ರ ಅಲ್ಲಿ ನಮ್ಮ ಮಕ್ಳು SLC ಮುಗಿಸ್ಕೊಂಡು ಹೋದ್ರು. ಅವರು ಡೈಲಿ ಅಪ್ ಅಂಡ್ ಡೌನ್ ಮಾಡೋರಪ್ಪ. ಒಂದೇ ಬಸ್ಸು. ಬೆಳಿಗ್ಗೆ ಒಂದ್ ಬಸ್ 6 ಗಂಟೆಗೆ ಹೋದ್ರೆ ಊಟಕ್ಕೆ ನಾಷ್ಟಕ್ಕೆ ಬಾಕ್ಸ್ ಹಾಕೋನಿ ನಾನು. ಪಾಪ ಅವನ್ನ ತಿನ್ಕೊಂಡು ಮಕ್ಳು ಕಾಲ ಕಳೆದು ಬುದ್ಧಿವಂತರಾಗಿ ಏನೋ ಮಾಡ್ಕೊಂಡು ಹಳ್ಳಿಲಿ ಒಂದ್ ಮನೆ ಇರ್ಲಿ ಅಂತ ಇಲ್ಲಿ ನನ್ ದೊಡ್ಡ ಮಗ ವ್ಯವಸಾಯ ಮಾಡ್ತಾನೆ, ಹುಳ ಮಾಡ್ತಾನೆ. ಈಗ್ಲೂನು ಸೀಮೆ ಇಸ್ಕೊಳವಪ್ಪ. ನಮ್ ದೊಡ್ಡ ಮಗ ಇಲ್ಲೇ ಇರೋದು, ಹುಳಿನ ಮನೆ ಕಟ್ಕೊಂಡು. ಅಣ್ಣ ತಮ್ಮದಿರೆಲ್ಲ ಜೊತೆಲೆ ಇರೋದು. ನನ್ ಮಗ ಅಪ್ಪ ಅಮ್ಮ ಇರ್ಲಿ ಅನ್ಬಿಟ್ಟು ಒಂದ್ ಮನೆ ಇರ್ಲಿ ಹೋಗಕ್ ಬರಕ್ಕಿಂತ ಅವ್ರು ಸಾಲ ಮಾಡಿ ಅಪ್ಪ ಅವ್ರು ಬಂಡವಾಳ ಹಾಕವ್ರೆ. ಈಗ ಬಿಡದಿ ಟೌನ್ಶಿಪ್ ವಿಚಾರ ನೀವೆಲ್ಲರೂ ಕೇಳಿದಿರಾ? ಕೇಳಿದೀವಪ್ಪ. ಈಗ ಬಿಡದಿ ಟೌನ್ಶಿಪ್ ಆಗುತ್ತೆ ಅನ್ನೋದಾದ್ರೆ, ಇಲ್ಲಿನ ನಿಮ್ಮ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ತಾರೆ ಅನ್ನೋದಾದ್ರೆ ಅದನ್ನ ಯಾವ ರೀತಿ ನೋಡ್ತೀರಾ, ತಗೊಳ್ತೀರಾ? ನಾವು ಕೊಡಲ್ಲ. ಅವ್ನ ಎಷ್ಟೇ ಕೊಟ್ರು ನಾವು ಭೂಮಿ ಕೊಡಲ್ಲ. ನಾವು ಸೊತ್ತು ನಾವು ಭೂಮಿ ಕೊಡಲ್ಲ. ನಮ್ದಿರೋದು 2 ಎಕರೆ. ನಾವ್ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ. ಹಾಲ್ ಕೊಂಡಲ್ಲೋ, ಸೊಪ್ಪು ಕೊಂಡಲ್ಲೋ, ಒಂದ್ ಹೂವ ಕೊಂಡಲ್ಲೋ, ಏನು ಕೊಂಡಲ್ಲ. ಅಲ್ಲಿ ಬಿಡದಿಗೆ ಹೋಗಿ ಏನ್ ತಿಂಡಿ ನಾವು ಸಾಯಕೈತಿದೆ? ಬೇಡ, ನಮ್ದಿರೋ ಭೂಮಿ ನಮಗ್ ಬಿಟ್ಬಿಡ್ಲಿ. ಅವ್ನ್ಗೆ ಕೈ ಮುಗಿದ್ ಕೇಳ್ಕೊತೀವಿ. ಇದೆಲ್ಲ ಹೇಳ್ತಾರೆ, ವೃಷಭಾವತಿ ನದಿ ನೀರ್ ಬರುತ್ತೆ, ಆ ಒಂದು ನೀರ್ನ ಬಳಸ್ಕೊಂಡು ಇಲ್ಲೆಲ್ಲ ವಿಷ ಆಹಾರ ಎಲ್ಲ ಯಾರು ಕಾಯಿಲೆ ಬಂದದಪ್ಪ? ಎಲ್ಲಾರು ಚೆನ್ನಾಗಿ ಇದ್ದೀವಲ್ಲ, ಯಾರಿಗೂ ಕಾಯಿಲೆ ಬರ್ಲಿವಲ್ಲ. ಅವನ್ಗೇನೋ ಬಂದ್ಬಿಟ್ಟಿದತ್ತೋ ಏನೋ, ಅದ್ ನಮಗ್ ಗೊತ್ತಿಲ್ಲ. ಇಲ್ಲ ಬೇಜಾರ್ ಮಾಡ್ಕೊಬಿಡ್ರಿ. ನಮ್ಮೂರ್ ಕಡೆ ಹಾಲ್ ಕರ್ದ ಹಾಕೋತಿರ್ತಾನೆ, ಅವ್ನ್ ತಕೊಂಡ್ ಕುಡಿಯೋದು. ಇವತ್ತಿಗೆ ಮುಖ್ಯಮಂತ್ರಿಗಳ ತಮ್ಮನೇ ಬೊಮ್ಮಲ್ನ ಅಧ್ಯಕ್ಷರಾಗಿದ್ದಾರೆ ಹಾಲಿನ ಡೈರಿಗೆ ಸಂಬಂಧಪಟ್ಟಂತೆ. ಕರ್ದ ಹಾಕಿರ್ತೀವಿ. ನಾವೆಲ್ಲ ಅದೇ ಕುಡಿತಾ ಇದೀವಲ್ವ, ಎಷ್ಟು ವರ್ಷದಿಂದ ಕುಡಿತಾ ಇದೀವಿ. ನಿಮ್ ಮಕ್ಳು ಮೊಮ್ಮಕ್ಳೆಲ್ಲ ಟೌನ್ ಇಂದ ಬರ್ತಿರ್ತಾರೆ ಆಗಾಗ. ಅವ್ರು ಬಂದಾಗ ಇಲ್ಲಿನ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗಿ ಖುಷಿಯಾಗಿ ಇರುವಂತದ್ದು. ಅವ್ರಿಗೆ ಹೋಗಕ್ ಇಷ್ಟ ಇರೋ ನನ್ ಮೊಮ್ಮಕ್ಳಿಗೆ ಇನ್ನೊಂದ್ ದಿವಸ ಇರೋಣ ಅಂತಾರೆ. ಯಾಕಂದ್ರೆ ನಾವು ಟೌನ್ ಅಲ್ಲೇ ಬೆಳೆದಿದ್ದಾದ್ರೂ ನಮ್ಮ ಅಜ್ಜಿಯವ್ರ ಮನೆಗೆ ಹೋದಾಗ ಆ ಬೇಸಿಗೆ ರಜದಲ್ಲಿ 2 ತಿಂಗಳು ಏನ್ ಬರ್ತಿತ್ತಲ್ಲ, ಆ ಖುಷಿನೇ ಬೇರೆ. ಆ ವಾಪಸ್ ಹೋಗ್ಬೇಕಾದ್ರೆ 2 ತಿಂಗಳು ರಜಾ ಕಳ್ಕೊಂಡಿತ್ತಲ್ಲ, ಅವಾಗ ತುಂಬಾ ನೋವಾಗ್ತಿತ್ತು. ಅಂಡ್ ಇವತ್ತಿಗೆ ಈಗ ನಿಮ್ಗೆ ಎಷ್ಟಿರ್ಬೋದು ಅಂದಾಜು ವಯಸ್ಸು? ನಮ್ಗೆ 70. ಈಗ 70 ವರ್ಷ. ಈಗ ನಿಮ್ಮ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡ್ರೆ ನೀವು ಬೇರೆ ಕಡೆ ಹೋಗಿ ಏನ್ ಮಾಡ್ತೀರಾ? ಮಾಡ್ಬೇಕು ನಾವು. ಇವತ್ತೇನೋ ನಮ್ಮ ಮಕ್ಳು ಎಲ್ಲ ತಂದಾಕ್ತಾರೆ, ಉಣ್ಕೊಂಡೇನೋ ಮನೇಲಿ ತಿನ್ಕೊಂಡಿದೀವಿ. ಇವಾಗ ನಾವು ಗೇದಪ್ಪ, ಇವಾಗ ನಮ್ ಕೈಲಿ ಆಯ್ತದ ಗೇಯಕ್ಕೆ? ನಮ್ಗ್ ಬೇಡ. ನಮ್ ಭೂಮಿ ಇರೋದ್ 2 ಎಕರೆ ಅಪ್ಪ. ನಾವೇನ್ ಸಂಪಾದನೆ ಮಾಡ್ಲಿಲ್ಲ. ಮಕ್ಕಳನ್ನ ಸಾಕ್ಬಿಟ್ಟು ಅಷ್ಟೇ. ನಾವು ಭೂಮಿ 1 ಕುಂಟೆ ನಾವು ಸಂಪಾದನೆ ಮಾಡಕ್ ಆಗ್ಲಿಲ್ಲ. ನಮ್ಮ ಅತ್ತೆ ಮಾವ ಕೊಟ್ಟಿದ್ರಲ್ಲ, ಅದೇ ನಾವು ಉಳಿಸ್ಕೊಂಡಿದೀವಿ. ನಮ್ ಭೂಮಿ ನಮಗ್ ಬಿಟ್ಬಿಡ್ಲಿ. ಅವ್ನು 10 ಕೋಟಿ ಕೊಟ್ರು ನಾವು ಕೊಡಲ್ಲ. ಬಂದಿ ನಮ್ಗೆ ಹಿಂಸೆ ಕೊಡೋದ್ ಬೇಡ. ಭೂಮಿಯಿಂದಾನೇ ನಿಮ್ ನೆಮ್ಮದಿ. ನಮ್ ಭೂಮಿಯಿಂದಾನೇ ನೆಮ್ಮದಿ. ನಾವ್ ಎಲ್ಲೂ ಹೋಗಕ್ಕೂ. ಈಗ ನಾವು ಏನ್ ಮಾಡ್ತೀವಿ, ಈಗ ನಮ್ದೊಂದು ಜಮೀನಿದೆ, KEDB ಈ ಅಕ್ವೈರ್ ಮಾಡ್ಕೊಳೋದಕ್ಕೆ ಬಂದಿದ್ದಾರೆ, ಮಾರ್ಕಿಂಗ್ ಆಗಿದೆ. ಸೊ ನಾವು ನಮ್ಮನೇಲೂ ಆ ರೀತಿ ಹೇಳ್ತಾ ಕೊಟ್ಬಿಡು, ಯಾಕೆ ಕಷ್ಟ ಅಂದಾಗ ನಾವ್ ಅನ್ಕೊಳ್ತೀವಿ ಇಲ್ಲ ನಮ್ಮ ತಂದೆ ತೀರೋಗಿದ್ದಾರೆ, ಅಲ್ಲೇ ನಾವು ಮಣ್ಣು ಮಾಡಿದೀವಿ, ಆ ಜಾಗ ಇರುತ್ತೆ ಅಂತ. ಇದೇ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳ್ತಾರೆ, ನಮ್ಮ ಅಪ್ಪ ತೀರೋಗಿದ್ದೀನ, ಅವತ್ ನಾನು ಎಲ್ಲೇ ಇದ್ರು ಅಲ್ಲಿ ಹೋಗ್ತೀನಿ, ನಾನು ಕಾರ್ಯ ಮಾಡ್ತೀನಿ, ಪೂಜೆ ಮಾಡ್ತೀನಿ ಅಂತ. ಸೊ ಅವ್ರಿಗೆ ಮಾತ್ರ ಕಾರ್ಯ ಮಾಡ್ಬೇಕು, ಅವ್ರಿಗೆ ಮಾತ್ರ ಆ ಸಂಬಂಧ ಇರುತ್ತೆ, ಬೇರೆಯವ್ರಿಗೆ ಆ ಸಂಬಂಧ ಇರಲ್ವಾ? ಅವ್ರು ಮಾತ್ರ ಅಣ್ಣ ತಮ್ಮದಿರಲ್ಲಿ, ಅಕ್ಕ ತಂಗಿಯರಿ, ಬಂಧು ಬಳಗದಲ್ಲಿ ಹುಟ್ಟವನೆ DK. ಇದ್ದವರೆಲ್ಲ ಬೇವರ್ಸಿಗಳಂಗ್ ಒಬ್ಬೊಬ್ರೆ ಹುಟ್ಟಿದಾರೆ. ನಮ್ಗ ಆಸೆ ಇಲ್ವಾ? ನಮ್ಮ ಮಕ್ಳುಗಳು ಗಳ್ಳಿಗ್ ಬರ್ಬೇಕು, ಹಳ್ಳಿಲಿ ಇರ್ಬೇಕು ಅಂತ ನಮ್ಮ ಮೊಮ್ಮಕ್ಳಿಗೆ ಆಸೆ ಇಲ್ವಾ? ಅವ್ರು ನಮ್ಮ ಮಕ್ಳುಗಳು ವಾರಕ್ಕೆ 15 ದಿನಕ್ಕೆ ಬರ್ತಾ ಇರ್ತಾರೆ. ನಮ್ಮ ಮೊಮ್ಮಕ್ಳೆಲ್ಲ ಎಷ್ಟ್ ಆಟ ಆಡ್ಕೊಂಡು, ಎಷ್ಟು ಚಪ್ಪೆಲ್ದಿದೀವಿ, ಕುಯ್ಕೊಂಡು, ಹಣ್ಣು ಹಂಪಲ ಕಿತ್ಕೊಂಡು ಎಷ್ಟು ಖುಷಿಯಾಗಿ ಹೋಯ್ತಾರೆ. ಅಲ್ಲ, ಈಗಿನ ಜನರಿಗೆ ಇವತ್ತಿಗೇನು
ಹುಡುಗರು ವಯಸ್ಸಿನ ಹುಡುಗರು ಇದಾರೆ, ಅವ್ರಿಗೆ ಕೃಷಿ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಟೌನ್ ಅಲ್ಲಿ. ಗೊತ್ತಿಲ್ಲ. ಇನ್ನೇನೋ ಟೌನ್ಶಿಪ್ ಆಗಿ ಇರುವಂತ ಕೃಷಿಕರ ಸಂಖ್ಯೆನೂ ಕಡಿಮೆ ಆಗಿ, ರೈತರ ಸಂಖ್ಯೆ ಕಡಿಮೆ ಆಗಿ, ಬೆಳೆ ಬೆಳೆದೆಲ್ಲ ಕಡಿಮೆ ಆಗ್ತಿದ್ರೆ ಮುಂದೊಂದ್ ದಿನ ಎಲ್ಲಾದ್ರೂ ಇಟ್ಬಿಟ್ಟು ಫೋಟೋದಲ್ಲಿ ನೋಡ್ಬೇಕಾಗುತ್ತಲ್ವಾ ಈ ತರ ಬೆಳೆ ಬೆಳಿತಿದ್ವಿ ಅಂತ. ಕಣಪ್ಪ, ಈ ದುಡ್ಡು ಎಷ್ಟು ದಿನ ಇರ್ತದೆ ಈಗ ಈಗ 20 ದಿವಸಕ್ಕೊಂದು ಬೆಳೆ ಬೆಳಿತಾರೆ. ಏನ್ ಕಷ್ಟ ಬೀಳ್ತಾರೆ ಇವ್ರು. ನನ್ನ ತಂಗಿ ಮಗನೇ, ಬ್ಯಾರೆ ಅಲ್ಲ. ಇವ್ರು ಹಸ್ಕೊಳ್ ಕಟ್ಕೊಂಡವ್ನೆ, ವ್ಯವಸಾಯ ಮಾಡ್ತಾನೆ, ಹುಳ ಮಾಡ್ತಾನೆ, ಮುಸ್ಕೊಂಡ್ ಜೋಳ ಹಾಕ್ತಾರೆ. ಎಷ್ಟ್ ಕಷ್ಟ ಬಿದ್ದೆ. ಇವತ್ತು ಒಂದ್ ಬೆಳೆ ಬೆಳೆದ್ರೆ ಅದ್ರಲ್ಲಿ ಬಂದ್ ದುಡ್ಡಲ್ಲಿ ಮನೆ ಸಂಸಾರ ಮಾಡ್ತೀವಿ, ಮಕ್ಳು ಫೀಸ್ ಕಟ್ತೀವಿ, ನಮಗ್ ಬೇಕಾದ್ ಮಾಡ್ಕೊತೀವಿ. ನೀನ್ ಕೊಟ್ಟ ದುಡ್ಡ ಬತಾರೆ ಅದ್ರಲ್ಲೇ 500 ಎಳ್ಕೊಂಡು ಉಪ್ಪಿಗೆ, ಮೆಣಸೆಕಾಯಿಗೆ, ಈರುಳ್ಳಿ, ಬೆಳ್ಳುಳ್ಳಿ ತಕೊಂಡ್ರೆ ಅದನ್ನ ಎಲ್ಲಿ ಎಷ್ಟ್ ದಿನ ಬರ್ತದಪ್ಪ? ಅದ್ ಯೋಚನೆ ಮಾಡ್ಬೇಕು ತಾನೇ ಅಯ್ಯಪ್ಪ. ನಾವ್ ರೈತರೆಲ್ಲ ಓಟ್ ಹಾಕ್ತೀರ, ನೀನ್ ಮುಖ್ಯಮಂತ್ರಿ ಅದ. ಅವತ್ತು ನಿನ್ ಕೈ ಮುಕ್ಕೊಂಡ್ ನಮ್ಮನೆ ಬಾಕ್ಲಿಗ್ ಬತ್ತಿ, ಇವತ್ ಕೈ ಮುಕ್ಕೊಂಡ್ ನಾವು ನಿಮ್ಮನೆ ಬಾಕ್ಲಿಗ್ ಬಂದ್ರೆ ಬೆಲೆನೇ ಇಲ್ವಲ್ಲ. ರೈತರಿಗೆ ಬೆಲೆನೇ ಇಲ್ವೇ? ನೀನು ನಾವ್ ಹೇಳೋದೊಂದ್ ಮಾತು, ನೀನ್ ಅಕ್ವೈರ್ ಮಾಡ್ಕೊತಿತ್ತಾನೆ ಬಂಡ್ಲು ಭೂಮಿ ಅಂತ ಬಂದಿ, ನೀನ್ ಯಾರು ಏನ್ ಮಾಡ್ತಾರೆ? ಕಣ್ಣೇ ನೋಡು, ಸಂತೋಷ ಪಡು. ಅದು ರೈತರಿಗೆ ಇನ್ನೂ ಹೆಚ್ಚಿಗೆ ನಿನ್ಗೆ ಕೊಡ್ತಾರೆ, ಬೆಂಬಲ ಕೊಡ್ತಾರೆ. ಅದೆಲ್ಲ ಬಿಟ್ಬಿಟ್ಟು ನೀನು ಕುಂತಿರತ್ತವು, ಅದ್ ಹಂಗಾದೆ ಇದ್ ಹಿಂಗಾದೆ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ನಾವ್ ಬಿಡ್ತೀವಿ. ನಿಮ್ ಹತ್ರ ಈ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ತೀನಿ ಅಂತ ಹೇಳಿ ನಿಮ್ ಹತ್ರ ವಿಷಯವನ್ನ ಸಂಗ್ರಹ ಮಾಡ್ಬೇಕು ಅಂತ ಹೇಳಿ ಸರ್ಕಾರದಿಂದ ಯಾರಾದ್ರೂ ಬಂದಿದ್ರಾ? ಸರ್ಕಾರದಿಂದ ಯಾರಾದ್ರೂ ಬಂದಿದ್ರು? ಬಂದ್ ಕೇಳಿಲ್ಲ ಮಗ. ಆದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ 70% 80% ಜನರ ಬೆಂಬಲ ಇದೆ, ಕೊಡ್ಬೇಕು ಅಂತ. ಸತ್ಯವಾಗುನು ನಮ್ ಜನ ಹೇಳ್ಬೇಡ್ದು ಹೊಳ ಬರ್ತದೆ. ಅಲ್ಲಿ ಹೋಗಿ ಕುತ್ಕೊಂಡ್ರ ಮಗ ಮೋರಿ, ಇಲ್ಲಿ ಬೈರ್ಮಂಗಲದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೀರು, ಮೋರಿ ನೀರು ಎಲ್ಲ ಹಿಂಗ್ ಮೂಗ್ಗೆ ಬಟ್ಟೆ ಮುಚ್ಕೊಂಡ್ ಕೂತಿ 1.5 ವರ್ಷದಿಂದ ಕಾಲ ಕಳಿತಾವ್ರಲ್ಲ. ಅವ್ರ ಏನ್ ಕಳಿತಾವ್ರೆ? ದುಡ್ಡು ಕಳಿತಾವ್ರೆ, ಭೂಮಿ ಕೂತಾವ್ರ. ಅಲ್ಲ, ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಅನ್ಕೊಂಡೆ ಯಾರೋ ಒಬ್ರು ಅಥವಾ ಇಬ್ರು ರೈತರು ಬರ್ತಾರೆ ಅಂತ. ಬಟ್ ನಾನು ಇಲ್ಲಿ ಬಂದಾಗ್ಲಿಂದನೇ ಒಂದ್ 50 ಜನ ರೈತರು ಬಂದು ನನ್ನ ಮಾತಾಡ್ತಿದಾರೆ ಅಂದ್ರೆ ಕೇಳ್ತಿದಾರೆ. ಸೊ ಅವಾಗ ನಮಗೆ ಅನ್ಸುತ್ತೆ ಇಲ್ಲಿರೋ ಜನ ನಿಜವಾಗ್ಲೂ ಕೃಷಿ ಮೇಲೆ ಅಷ್ಟು ಅವಲಂಬಿತರಾಗಿದ್ದಾರೆ, ಕೃಷಿ ಮೇಲೆ ಅವ್ರ ಡಿಪೆಂಡೆನ್ಸಿ ಜಾಸ್ತಿ ಇದೆ, ಭೂಮಿನ ಹೆಂಗಾರು ಮಾಡಿ ಉಳಿಸ್ಕೊಳ್ಬೇಕು ಅಂತ. ಆದ್ರೆ ಸರ್ಕಾರದ ಅಧಿಕಾರಿಗಳೆಲ್ಲ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ. ನಾವು ನಿಮ್ ಕೈ ಮುಗಿದ್ಕೊಳ್ತೀವಿ, ಆ ಡಿಕೆಗೂ ಕೈ ಮುಗಿತೀವಿ, ಬೇಕಾದ್ರೆ ಅವ್ನ್ ಕಾಲ್ಗೂ ಬಿದ್ದು ಬಿಡ್ತೀವಿ. ನಮ್ ಭೂಮಿ ನಮಗ್ ಬಿಟ್ಟು ಕೊಟ್ಬಿಡ್ಲಪ್ಪ, ಅವ್ನ್ ದುಡ್ಡು ಬ್ಯಾಡ ನಮ್ಗೆ. ನಾವ್ ಗೈಕೊಂಡ್ ತಿನ್ಕೊಂಡ್ ನಾವ್ ಕಾಲ ಕಳಿತೀವಿ, ನೆಮ್ಮದಿಯಾಗಿದ್ದೀವಿ ಕಣಪ್ಪ. ಇವಾಗ ಏನ್ ಯೋಚನೆ ಇಲ್ಲ ನಮ್ಗೆ, ನೆಮ್ಮದಿಯಾಗಿದ್ದೀವಿ. ಅವು ಸಂಪಾದನೆ ಮಾಡೋ ದುಡ್ಡಲ್ಲಿ ಖರ್ಚುಗಳು ಮಾಡ್ಕೋತೀವಿ. ನಮ್ ಭೂಮಿಲಿ ಗೈಕೊಂಡ್ ತಿನ್ಕೊಂಡ್ ನೆಮ್ಮದಿಯಾಗಿದ್ದೀವಿ. ಯಾಕೆ ಇಷ್ಟ ಹಿಂಸೆ ಕೊಡ್ತಾನೆ ರೈತರಿಗೆ? ಅವ್ನ್ ರೈತರ ಮಗ ಅಲ್ವೇ? ಬಂದ್ ನೋಡ್ಲಿ ಬಿಡ್ರಿ. ಮುಳುಗಾಡೆ ಅದ್ ನಮ್ಮೂರ್ ಭೂಮಿನೇ ಕಣವ, ಅದು ಕೆರೆ. ಅವಾಗ ಇವ್ರ ತಾತಿರ್ ಕಾಲದ್ದು ಅದು ನಮ್ಮೂರ್ದೇನೆ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಹೇಳ್ತಿರೋದು ಟೌನ್ಶಿಪ್ ಏನಾದ್ರು ಬಂದ್ರೆ ಏನು ವೃಷಭಾವತಿ, ಕೆಂಗೇರಿ, ಮೂರಿಂದ ನೀರೆಲ್ಲ ಬರ್ತಿದೆ ಇಲ್ಲಿ, ಅದು ಬೈರ್ಮಂಗ್ಲ ಏನಿದೆ ಅಲ್ಲಿ ಕೆರೆ ಇದೆ, ಅದು ಇವತ್ತಿಗೆ ಗಲೀಜಾಗಿದೆ ಅಂತ ಹೇಳ್ತಾರೆ. ಆದ್ರೆ ನಾವು ಟೌನ್ಶಿಪ್ ತರೋದಾದ್ರೆ ಅಲ್ಲೆಲ್ಲ ನಾವು ಶುದ್ಧೀಕರಣಗೊಳಿಸ್ತೀವಿ, ಅಲ್ಲೆಲ್ಲ ಶುದ್ಧಿ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಇಲ್ಲಿವರೆಗೂ ನೀವು ಹೋಗಿ ಯಾರು ಕೇಳಿರ್ಲಿಲ್ವಾ ಅದನ್ನ ಕ್ಲೀನ್ ಮಾಡಿ ಅಂತ? ಬೈರ್ಮಂಗ್ಲ ಕೆರೆನ ಮಗ ಏನ್ ಗೊತ್ತಾ, ಮೊದ್ಲು ಚೆನ್ನಾಗಿತ್ತು. ಇವಾಗ ಏನ್ ಗೊತ್ತಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಅದೊಂದ್ ಕಟ್ನೆ ನೀರ್ ಕಟ್ಬಿಟ್ರೆ 1 ಮೂಟೆ ಮೇವ್ ಹಾಕ್ತಂಗ್ ಮಗ. ಅದೊಂದ್ ಕಟ್ನೆ ನೀರ ಈ ಜ್ವಾಳಕ್ಕೆ ಆಗ್ಲಿ, ಕಡ್ಡಿ ತೋಟಕ್ಕೆ ಆಗ್ಲಿ, ಆ ನೀರ್ ಕಟ್ಕೊ ಬಂದ್ಬಿಟ್ರೆ ಮೇವೆ ಹಾಕಲ್ಲ. ಈ ಬೋರ್ ನೀರ್ ಕಟ್ಟಿದ್ರೆ ಆತರ ಬೆಳೆ ಬರಲ್ಲ. ಆ ಕೆರೆ ನೀರ್ ಕಟ್ಬಿಡ್ಲಿ ಮಗ, ನೋಡಾಕ್ ಒಂದ್ ಸಂಪತ್ತು. ಅವ್ನ್ ಹೇಳ್ಬೋದು ಅಲ್ಲಿ ಕುತ್ಕೊಂಡು, ಆ ಕೆರೆ ನೀರಿಂದನೇ ಎಷ್ಟೋ ಜನ ಬದುಕ್ತಾವ್ರೆ. ಮೊದ್ಲು ಚೆನ್ನಾಗಿದ್ದು, ಈಗ ಹಂಗವೇ. ಇಲ್ಲಿ ನೀರಿನ ಸೌಲಭ್ಯಕ್ಕೆಲ್ಲ ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ ಮಗ. ಇಲ್ಲಿ ನೀರಾವರಿ ಜಾಸ್ತಿ ಇದೆಯಾ ಅಥವಾ ಮಳೆ? ನೀರಾವರಿನೇ ಜಾಸ್ತಿ. ನೀರಾವರಿ ಯಾರು ಮಳೆನ ಯಾರು ಕಾಯಲ್ಲಪ್ಪ. ನೀವೇನೇನ್ ಬೆಳೆ ಬೆಳಿತೀರಾ? ನಾವು ಮುಸ್ಕುನ್ ಜೋಳ ಹಾಕ್ತಾನೆ ನನ್ ದೊಡ್ಡ ಮಗ, ಅಲ್ಲಿ ಊರೊಳಗದೆ ಮನೆ. ರೇಷ್ಮೆ ಮಾಡ್ತಾನೆ, ಆಮೇಲೆ ದನ ಅವೇ ಅಪ್ಪ, ಎಮ್ಮೆ ದನ ಅವೇ, ಅಷ್ಟ್ ಕೆಲ್ಸ ಮಾಡ್ಕೊಂಡು ಹೋಯ್ತಾನೆ. ಅಲ್ಲ, ಒಂದಿಷ್ಟು ಜನ ಹೇಳೋದೇನು ಅಂದ್ರೆ, ಈಗಿರೋರೇನೋ ಕಷ್ಟ ಪಟ್ಬಿಟ್ಟಿದೀರಾ, ಮುಂದೆ ನಿಮ್ ಮಕ್ಳು ಇದೇ ಕೃಷಿ ಮಾಡ್ಕೊಂಡು ಕಷ್ಟ ಪಡ್ಕೊಂಡು ಹೆಂಗಿರ್ತಾರೆ, ಅದಕ್ಕೆ ಭೂಮಿ ಕೊಟ್ಬಿಡಿ ಅಂತ ಹೇಳ್ತಾರಲ್ಲ. ಬೇಡ ಬೇಡ ಮಗ, ನಾವ್ ಕೊಡಲ್ಲ. ನಮ್ಮದ್ ಪಾಳ್ ಬಿದ್ದಿರೋ ದನ ಕಟ್ಟಾಕೋತೀವಿ ಕಣವ. ನಮ್ ಗೆಯ್ಯಕ್ ಆಗ್ದಿರ ಪಾಳ್ ಬಿದ್ಬಿಟ್ರೆ ಹಸ್ಕೊಳ್ ಕಟ್ಟಾಕತ್ ಬಂದ್ರೆ ಹೊಟ್ಟೆ ತುಂಬಾ ಮೇಯ್ಕೋತೇವೆ. ಬೇಡ, ನಮ್ ಭೂಮಿಗ್ ತಕೊಂಡೋಗಿ ಇನ್ ಬ್ಯಾರ್ಯಾರ ಭೂಮಿಗೆ ಹೋದ್ರು ಸೇರ್ಸ್ತಾರ? ಕೊನೆದಾಗ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ನಾವ್ ಸರ್ಕಾರ ಕೈ ಮುಗಿದ್ ಕೇಳ್ಕೊಳ್ಳೋದು ಇಷ್ಟೇ ಮಗ, ಅವ್ರ ತಲುಪಿಸ್ರಿ. ಅವರು ರೈತರ ಪರವಾಗಿ ಬರೋದ್ ಬಿಟ್ಬಿಟ್ಟು ಅವ್ರು ನೆಮ್ಮದಿಯಾಗಿರ್ಲಿ. ರೈತರನ್ನ ಅವ್ರು ಗೈಕೊಂಡ್ ತಿನ್ನಕ್ ಬಿಟ್ಬಿಡ್ಲಪ್ಪ, ಅವ್ರು ನೆಮ್ಮದಿಯಾಗಿ ಬಯಸ್ತಾರೆ. ಇವತ್ತು ಹೇಳೋದಷ್ಟೇ ನಮ್ ಕಡೆ ಜನ, ಇನ್ನ ಹೇಳೋದು ಅಷ್ಟೇ. ಅವ್ರೇನ್ ಹೋರಾಟ ಮಾಡ್ರಿ ಅಂತಾರೋ ಮಾಡ್ತೀವಿ.
ನಮ್ದಿರೋದ್ 2 ಎಕರೆ ಕಣವ. ನಾವೇನ್ ಸಂಪಾದನೆ ಮಾಡಿ ನಮ್ಮ ಮಕ್ಳು ಮಾಡಿರ್ಲಿಲ್ಲ. ನಮ್ಮ ಮಕ್ಳೇ ನಮ್ಮ ಆಸ್ತಿ ಅಂತ ಸಾಕ್ಬಿಟ್ಟು ಅಷ್ಟೇ ನಾವು ಆಸ್ತಿ ಸಂಪಾದನೆ ಮಾಡಿ ಮಡಗ್ಲಿಲ್ಲ. ನಮ್ಮ ಮಕ್ಳೇ ನಮ್ಗೆ ಆಸ್ತಿ ಆದ್ರೂ ಪಿತ್ರಾರ್ಜಿತ ಆತರ ಎಲ್ಲ ಬಂದಿರೋ ಆಸ್ತಿನ ಕಳ್ಕೊಳ್ಬೇಕು ಅಂದ್ರೆ ಎಷ್ಟು ಅವ್ನ್ ಮಾತ್ರ ಅವ್ರ ಅಪ್ಪನ ಪೂಜೆ ಮಾಡ್ಬೇಕು. ಅವ್ರ ಅಪ್ಪನ್ಗೆ ಅವ್ನ್ ಮಾತ್ರ ಆಸೆ ಅದೇ ಅಪ್ಪ ಅಂತ. ನಮ್ಮ ಹಳ್ಳಿ ಕಡೆ ಆಸೆ ಇಲ್ವಾ ಅಪ್ಪ ಅಮ್ಮದಿರು ಅಂತ? ಅಪ್ಪ ಅಮ್ಮದಿರ ಆಸೆ ಇಲ್ದಿರ ನಮ್ ಮಗ ಸಾಲ ಸೋಲ ಮಾಡಿ ಇಂತ ಮನೆ ಕಟ್ಬಿಟ್ಟು ಅಪ್ಪ ಅಮ್ಮನ್ ಇರ್ಸ್ಬಿಟ್ಟೋಗವ್ರ. ಅದ್ ಯೋಚನೆ ಮಾಡ್ಬೇಕಾಯಪ್ಪ. ನೀನು ರೈತರು ಓಟ್ ಹಾಕೋದಕ್ಕೆ ನೀನು ಸೀಟ್ ಕೂತಿದ್ದಿ, ರೈತರು ಓಟ್ ಹಾಕ್ತಾರೆ ನೀನೆಲ್ಲಿ ಸೀಟ್ ಕೂತ್ಕೊಳ್ವೆ? ಅದು ಯೋಚನೆ ಮಾಡ್ಬೇಕಾಯಪ್ಪ. ರೈತರಿಗೆ ತೊಂದ್ರೆ ಕೊಡ್ಬೇಡ ಮಗ ಯಾವತ್ತು. ನೋಡಪ್ಪ ಇಷ್ಟಪ್ಪ ಅವನೇ ರಾಗಿ ಮಿಲ್ ಅದೇ ಮಗ, ಹುಳ ಮಡಗ್ತಾನೆ, ದನ ಕಟ್ಕೊಂಡವನೆ, ಜೋಳ ಹಾಕ್ತಾರೆ. ಇರೋದು ಒಂದ್ ರೊಟ್ಟೆಗಾತ್ರ ಹುಡ್ಗ. ಏನ್ಕೋಸ್ಕರ ಅಲ್ಲ ಕೆಲ್ಸ ಕೊಟ್ರು ಇಲ್ಲಿ ದುಡಿಯೋ ಅಷ್ಟಲ್ಲಿ ದುಡಿಯಕ್ಕಾಗತ್ತಾ? ದುಡಿಯಕ್ಕಾಗ್ತದಪ್ಪ? ಹೇಳಪ್ಪ ನೀನೇನೆ. ಅಲ್ಲ ಈಗ ಈ ಕೆಲ್ಸ ಹುಟ್ಟಾಗ್ಲಿಂದ ಎಲ್ಲ ಇದೇ ಕೆಲಸ ಮಾಡ್ಕೊಂಡ್ ಬಂದಿರೋರ್ಗೆ ಯಾವ್ದೋ ಹೊಸ ಕೆಲ್ಸ ಯಾವ್ದೋ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕೆಲ್ಸ ಕೊಟ್ಬಿಟ್ಟು ಮಾಡು ಅಂದ್ರೆ ಮಾಡ್ಲಿಕ್ಕೆ ಆಗುತ್ತಾ? ಅಲ್ಲ ಕಣವ, ಇವತ್ತು ಒಯ್ತಾರೆ ಅವ್ರೊಂದ್ ಫ್ಯಾಕ್ಟ್ರಿಗೆ ಹೋಯ್ತಾರೆ, ಸಂಜೆ ಗಂಟ ಅವ್ರು ಹೇಳುದ್ ಕೆಲ್ಸ ಮಾಡ್ಬೇಕು. ಈಗ 4 ವಾರ ಸೊಪ್ಪು ತಂದ್ ಹಾಕ್ಬಿಟ್ಟ ಸಾಕಾಯ್ತು ಗಳಿಗೆ ಮನ್ಗಿರ್ತಾನೆ. ನಮ್ ಯಾರ್ ಕೇಳ್ತಾರೆ? ಯಾರಪ್ಪ ಕೇಳ್ತಾರ ಅವ್ರನ್ನ? ಆ ತರ ನಮ್ ಹಳ್ಳಿ ಜನ. ಅವನೇನೇ ಬರ್ಲಿ ಮಗ, ಅವನೇನೇ JCB ತರ್ಲಿ, ನಾವ್ ಮಾತ್ರ ಕೊಡಲ್ಲ. ಒಂದ್ ಕುಂಟೆ ಭೂಮಿ ಕೊಡಲ್ಲ ನಾವು. ಊರವರೆಲ್ಲ ನಮ್ಮ ಊರಲ್ಲೆಲ್ಲ ಒಂದೇ ಜಾತಿನ ಅಣ್ಣ ತಮ್ದಿರೆ, ಮಾವ ಬಾಮೈಕ್ಳೆ ಬ್ಯಾರೆ ಇಲ್ಲ. ನಾವ್ ಕೊಡಲ್ಲ. ಅವನೇನೇ ಮಾಡ್ಲಿ ಬರ್ಲಿ ನಮ್ ಕಡಿಕೆ ಬಂದ್ ನೋಡ್ಕೊಂಡ್ ಹೋಗ್ಲಿ.